ಗುಡ್ ಈವ್ನಿಂಗ್ ಗಾಯ್ಸ್. 6:30ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ. ಸೊ 7 ಗಂಟೆ 6:30ಗೆ ಅಲ್ಲಿಂದ ಹೊರಟಿದ್ದು ನಾನು. ಶಾಪಿಂಗ್ ಹೋಗಿದ್ದೆ. ಏನು ಶಾಪಿಂಗ್ ಅಂದರೆ ಹೇಳ್ತೀನಿ, ಈಗ ತೋರಿಸ್ತೀನಿ ರೀ. ಬಟ್ ಲಾಗ್ ಮಾಡೋದು ಎಷ್ಟು, ರೆಕಾರ್ಡ್ ಮಾಡೋದು ಎಷ್ಟು ಈಸಿನೋ ಎಡಿಟ್ ಮಾಡೋದು ಅಷ್ಟೇ ಕಷ್ಟ. ನೆನ್ನೆ ಲಾಗ್ನ ಇವತ್ತು ಮಧ್ಯಾಹ್ನ ಎಡಿಟ್ ಮಾಡಿ 2 ಗಂಟೆಗೆ ಹಾಕಿದ್ದೀನಿ. ಬಟ್ ನಾನು ಡೈಲಿ 8 ಗಂಟೆಗೆ ಶೆಡ್ಯೂಲ್ ಮಾಡಿ ಮಲಗಿರ್ತೀನಿ ನೈಟು. ನೆನ್ನೆ ನೈಟ್ ಎಡಿಟ್ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತಿಂದು ಲಾಗು 2 ಗಂಟೆಗೆ ಬಂದಿದೆ ಈ ಲಾಗು. ಬಟ್ ಕರೆಕ್ಟ್ ಟೈಮಿಗೆ ನಾಳೆ 8 ಗಂಟೆಗೆ ಹಾಕ್ತೀನಿ. ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಾಗ್ ಮಾಡೋದು ಈಸಿ ಅಲ್ಲ, ಕಷ್ಟ. ರೆಕಾರ್ಡ್ ಮಾಡಿಬಿಡ್ಬೋದು ಪಟ ಅಂತ, ಬಟ್ ಎಡಿಟ್ ಮಾಡೋದು ಸಖತ್ ಕಷ್ಟ. ಇವಾಗ ಕಮ್ಮಿಂಗ್ ಟು ಶಾಪಿಂಗ್, ನಾವೇನು ಶಾಪಿಂಗ್ ಮಾಡ್ಕೊಂಬಂದಿದ್ದೀವಿ ಅಂದರೆ, ರಿಲಯನ್ಸ್ ಸ್ಮಾರ್ಟ್ ಬಜಾರ್ಗೆ ಹೋಗಿ ತೋರಿಸ್ತೀನಿ ರೀ. ನಮ್ಮ ಪುನೀತವರು ತುಂಬ ದಿನದಿಂದ ರೀ ಇಂಡಕ್ಷನ್ ತೊಗೊಂಬಂದ್ಬಿಟ್ರಿ, ನಾನು ಸಕಲಕಲ ವಲ್ಲಭ ಆಗ್ತೀನಿ, ನಳಪಾಕ ಆಗ್ತೀನಿ ಅಂತಿದ್ರು. ಅದಕ್ಕೆ ಹೋಗ್ಬಿಟ್ಟು ತಂದಿದ್ದೀವಿ. ಪ್ರೆಸ್ಟೀಜು ಇದು ಫಸ್ಟ್ ಏನು ಮಾಡಿರಿ ಓಪನಿಂಗ್ ಮಾಡೋಣ. ಇಲ್ಲಿ ನೋಡಿ, ಇವನು ಈ ಥರ ಎಲ್ಲ ಮಾಡ್ತಾನೆ. ಫಸ್ಟಿಂದ ಮಾಡಿರಿ ಓಪನಿಂಗ್ ಮಾಡೋಣ ಅಂತ. ನೋ ಫೇಕ್ ಲಾಗ್. ನಾವು ಏನು ಲೈಕ್ ಬಿಲ್ಡಪ್ ಎಲ್ಲ ಕೊಡಲ್ಲ. ನಾವು ಹೆಂಗಿದೆಯೋ ಹಂಗೆ ತೋರಿಸೋದು ಲಾಗಲ್ಲೆಲ್ಲ. ಸುಮ್ಮನೆ ಫುಲ್ ಸ್ಕ್ರಿಪ್ಟೆಡ್ ಲಾಗ್ ಥರ ಎಲ್ಲ ಮಾಡಲ್ಲ. ಗೊತ್ತು ಸ್ಕ್ರಿಪ್ಟೆಡ್ ಲಾಗ್ ಅಷ್ಟೇ ಓಡೋದು ಅಂತ, ಬಟ್ ಏನು ಮಾಡೋಕ್ಕಾಗಲ್ಲ. ನಾನು ಸ್ಟಾರ್ಟ್ ಮಾಡಿದ್ದೆ ಅನ್ಸ್ಕ್ರಿಪ್ಟೆಡ್ ಥರ, ಏನು ನಡೆಯುತ್ತೋ ಲೈಫಲ್ಲಿ ಅದನ್ನು ಡಾಕ್ಯುಮೆಂಟ್ ಮಾಡಬೇಕು ಅಂತ. ಸೊ ಲಾಗ್ನ ಕಂಟಿನ್ಯೂ ಮಾಡಿ. ಇಲ್ಲಿ ಲೈಕ್ ಮಾಡಿ. 1 year ವಾರಂಟಿ ಅಂತೆ ಪ್ರೆಸ್ಟೀಜು. ಪುನಃ ಹೇಳ್ತವನೆ, ಇದ್ರ ಬಗ್ಗೆ ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ. ನಿಮ್ಮನ್ನು ತೋರಿಸಲ್ಲ, ನೀವು ಬರೀ ಹಾಕೊಂಡಿದ್ಯಾ? ನಿಮ್ಮ ಬರೀ ಹೌದಾ? ಗುಡ್ ಈವ್ನಿಂಗ್ ಗಾಯ್ಸ್. ಬ್ಯಾಕ್ ಟು ಮೈ ಫ್ರೆಂಡ್ ರೂಮ್. ನೋಡಿ, ನನ್ನ ಫ್ರೆಂಡು ನೈಟ್ಗೆ ಯಾವ ಕುಸಿನ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಇಟಾಲಿಯನ, ಪರ್ಷಿಯನ, ಪಾಸ್ತಾನ. ನೋಡಿ ತೋರಿಸ್ತೀನಿ. ನೋಡಿ ಹೆಂಗೆ ನೋಡ್ತಾ ಇದ್ದಾರೆ. ನೋಡಿ ಗೀತಕ್ಕ ಎಷ್ಟು ಪುಣ್ಯ ಮಾಡಿದ್ರಿ ಅಂತ. ಬಂಗಾರದ ಅಯ್ಯೋ ದೇವ್ರೇ. ಫ್ರೆಂಡ್ಸ್ ಯಾವುದೋ ಆಮ್ಲೆಟ್ ಮಾಡ್ತಾವ್ರೆ. ಇವತ್ತು ತಿಂದರೆ ನಾಳೆಗೆ ಡಂಕಣಕ. ಹೋದ್ಸಲ ಸ್ಪ್ಯಾನಿಷ್ ಮಾಡಿದ. ದೇವ್ರ ದಯೆಗೆ ನಾನು ಅವಾಗ ಇರಲಿಲ್ಲ. ಬಟ್ ಹೋಗಿ ಬಂದು ಅರ್ಧ ಗಂಟೆ ಆದರೂ ಆ ವಾಸನೆ ಹಂಗೆ ಬರ್ತಾ ಇತ್ತು ಸ್ಪ್ಯಾನಿಷ್ದು. ಏನು ಫ್ರೆಂಡ್? ಎಲ್ಲ ಬ್ಯಾಚುಲರ್ಸು ಜೀವನದಲ್ಲಿ ಎಲ್ಲ ಬ್ಯಾಚುಲರ್ಸು ಜೀವನದಲ್ಲಿ ಏನೇನೋ ರೋಲ್ ಮಾಡ್ತಾ ಇರೋ ಟೈಮಲ್ಲಿ ನನ್ನ ಫ್ರೆಂಡು ಎಗ್ ರೋಲ್ ಮಾಡ್ತಾ ಇದ್ದಾನೆ. ಐ ಆಮ್ ಪ್ರೌಡ್ ಆಫ್ ಹಿಮ್. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಪುನೀತ್? ನಳಪಾಕ ಅನಿಲ್ ಶೆಟ್ರು ಅವರು ಏನೋ ಬೈತಾ ಇದ್ದಾನೆ ಫ್ರೆಂಡ್. ಏನೋ ಬೈತಾ ಇದ್ದಾನೆ ಅವನು, ಯಾವುದೋ ಪಾಕ ಅಂತ. ಅಯ್ಯಪ್ಪ, ವ್ಲಾಗಿಂಗ್ ಮಾಡೋದು ಕಷ್ಟ ಫ್ರೆಂಡ್ಸ್. ನೋಡಿ ಹಿಂಗೆ ನನ್ನ ಫ್ರೆಂಡ್ ಇಲ್ಲಿ ಬರೀನ್ ಮೇಲೆ ಮಲ್ಕೊಂಡ್ಬಿಟ್ಟಿದ್ದಾನೆ. ಆಯ್ತಾಳು ಅವನ್ನ ತೋರಿಸ್ಬೇಕೋ ಬೇಡವ ಅಂತ ನಾನು ಇದರಲ್ಲಿದ್ದೀನಿ. ತೋರಿಸ್ಲಾ ಆಯ್ತಾಳು? ತೋರಿಸ್ಲಾ? ನಮ್ಮ ಫ್ರೆಂಡ್ಸು ಡಿಮಾರ್ಟ್ಗೆ ಹೋಗಿ ಹೊಸ ಚಾಪೆ ತಂದಿದ್ದಾರೆ. ಹಾಂ, ಹೊಸ ಚಾಪೆ ಕಣ. ಇಲ್ಲಿ ನೋಡಿ, ಇನ್ನೂ ಸ್ಟಿಕ್ಕರ್ ಕಿತ್ತಿಲ್ಲ. ನೋಡಿಲಿ, ಸಾಹಿಲ್. ಮೊನ್ನೆ ನಮ್ಮ ಫ್ರೆಂಡು ಮನೆ ಫುಲ್ಲು ಹೆಂಗೆ ಅಂದರೆ ಜುಬಾನ್ಸೆ ಪೋಚಾ ಲಗದೇಗ ಮಾಡಿಬಿಟ್ಟಿದ್ದಾನೆ. ಫುಲ್ ಕ್ಲೀನ್. ಹೊಸ ರೇಷ್. ಓ ಮೈ ಗಾಡ್, ಮಾವಿನಕಾಯಿ ತಂದಿದ್ದಾರೆ. ಮಾವಿನಕಾಯಿ. ಹಾಂ, ಮಾವಿನ ಹಣ್ಣು. ನಾವು ಕಾಯಿ ಅಂತೀವಿ, ಇವ್ರು ಹಣ್ಣು ಅಂತಾರೆ. ನೋಡಿ ಫ್ರೆಂಡ್, ನನ್ನ ಫ್ರೆಂಡ್ ಎಷ್ಟು ನಮ್ಮ ಕಡೆ ಮಾವಿನಕಾಯಿ ಅಂತಾರೆ ಎಲ್ಲದಕ್ಕೂ. ಇಲ್ಲ ನೀನ್ ನಮ್ಮ ಕಡೆ ಬಾ ಬೇಕಾದ್ರೆ. ನೀನ್ ಮಾವಿನಕಾಯಿ ಬೇಕಾದ್ರೆ ಕಮೆಂಟ್ ಮಾಡಕ್ ಹೇಳ್ತೀನಿ ಉತ್ತರ ಕರ್ನಾಟಕದವರಿಗೆ. ಮಾವಿನಕಾಯಿ ತಿಂದೆ ಅಂತಾರೆ, ಮಾವಿನ ಹಣ್ಣು ಅಂತ ಇಲ್ಲ. ಮಾವಿನಕಾಯಿ ತಿಂತಿ ಅಂತಾರೆ. ಕಲರ್ ಟೀ ಶರ್ಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿದ್ಯಾ ಅಂತ. ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡಿ ನನ್ನ ಫ್ರೆಂಡ್ ಎಷ್ಟು ಮೋಟಿವೇಶನ್. ದೇರ್ ಇಸ್ ನೋ ಟೈಮ್ ಲೈಕ್ ಏನೋದು ಲೈಕ್ ದಿ ಪ್ರೆಸೆಂಟ್. ತೋರಿಸಿ, ಪಾದ ತೋರಿಸ್ರಿ, ಒಂದ್ಸಲ ತೋರಿಸ್ರಿ. ಈ ಪಾದ ಎಷ್ಟು ಬೆಳ್ಳಗಿದೆ ಗುರು. ಅಯ್ಯೋ, ನನ್ನ ಕೈಲಾಗಲ್ಲ. ನಾನು ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬೈ ಫ್ರೆಂಡ್ಸ್. ಕತ್ಲಲ್ಲಿ ಕುಕ್ಕಿಂಗ್ ಮಾಡ್ತಾ ಇದ್ದಾನೆ. ತೋರಿಸೋಣ ಅಂದರೆ ಅಷ್ಟು ಬೆಳಕಿಲ್ಲ, ಆದರೂ ಅದ್ರಲ್ಲಿ ಈರುಳ್ಳಿ ಕಟ್ ಮಾಡ್ತಾನೆ. ಡೆಡಿಕೇಶನ್ ಟಿಡಿಕೇಶನ್ ಅಂದರೆ ಹಿಂಗಿರ್ಬೇಕು. ಇವ್ರು ಅಣ್ಣಂಗೆ ಈ ವಿಡಿಯೋ ತೋರಿಸ್ಬೇಕು, ಅದಕ್ಕೆ ಅಂತ ನಾನು ನೋಡಿ ಟಾರ್ಚ್ ಹಾಕ್ಕೊಂಡು ವಿಡಿಯೋ ಮಾಡ್ತೀನಿ. ಈಗ ನೋಡಿ ಫ್ರೆಂಡ್ಸ್, ಮಳೇಲಿ ನೆಂದು ಬಂದು ಆದರೂ ಹಿಂಗೆ ದೊಣ್ಣೆ ಇದು ಕ್ಯಾಪ್ಸಿಕಮ್ ಕಟ್ ಮಾಡ್ತಾವನೆ. ಇದಾದ್ಮೇಲೆ ಏನು ಮಾಡ್ತಾ ಇದೀವಿ? ಎಗ್ ರೋಲ್ ಮಾಡ್ತಾ ಇದ್ದಾನೆ ನನ್ನ ಫ್ರೆಂಡು. ಒಳಗಿಂದ ಕನ್ನಡ ಬಂತು, ಪಟ್ಟನ್ ಕ್ಯಾಪ್ಸಿಕಮ್ ಚೇಂಜ್ ಮಾಡಿದ್ರು. ಏನಂತ? ದೊಣ್ಣೆ ಮೆಣಸನ್ ಬಂತು, ಕ್ಯಾಪ್ಸಿಕಮ್ ಬಂತು. ನೋಡಿ ಫ್ರೆಂಡ್ಸ್, ಎಷ್ಟು ಕಷ್ಟಪಡ್ತಾನೆ ನನ್ನ ಫ್ರೆಂಡು.
ಇವ್ರ ಅಣ್ಣನ ಟ್ಯಾಗ್ ಮಾಡ್ತೀನಿ, ಅವ್ನು ಒಂಚೂರು ಬೈದು ಬಿಡ್ರಿ ಎಲ್ಲರೂ ಸೇರಿಕೊಂಡು. ಓ ಮೈ ಗಾಡ್, ಇಡೀ ಲಾಕ್ದಲ್ಲಿರೋ ಬ್ಯಾಚುಲರ್ಸ್ ಎಲ್ಲ ಝೊಮ್ಯಾಟೊ ಸ್ವಿಗ್ಗಿಲಿ ಆರ್ಡ್ರ್ ಮಾಡಿಕೊಂಡು ಮಳೇಲಿ ಬೆಚ್ಚಗೆ ತಿನ್ಕೊಂಡಿದ್ರೆ ಇಲ್ಲಿ ನೋಡಿ ಇವರಿಬ್ಬರು ಕರೆಂಟ್ ಇಲ್ಲದೆ ಅಂದ್ರೂ ಇಬ್ಬರು ಬ್ಯಾಚುಲರ್ಸ್. ಇವ್ರು ಇನ್ಸ್ಟಾಗ್ರಾಮ್ ಹ್ಯಾಂಡಲ್ ಹಾಕ್ಬಿಡ್ತೀನಿ, ಯಾರು ಸಿಂಗಲ್ಸ್ ಇದ್ರೆ ಅವ್ರಿಗೆ ಮೆಸೇಜ್ ಮಾಡಿ. ಸಿಂಗಲ್ಸ್ ಹುಡುಗಿ ಶಬಾಷ್. ಕಾಲ ಕೆಟ್ಟೋಗಿದೆ, ಅದೇ ಅಂದ್ಕೊಂಡೆ ನೀನು. ಕಾಲ ಕೆಟ್ಟೋಗಿದೆ, ಡೀಟೇಲ್ ಕೊಡ್ಬೇಕು ನೀವು. ಎಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ. ಎಗ್ ರೋಲ್ಗೆ ಎಗ್ಗು, ಪರೋಟ, ಹಂಚು, ಕಡಾಯಿ, ಹಗ್ಗ, ಹಳ್ಳ. ಮಾಡೋ ಮನುಷ್ಯ. ಅಲ್ಲಿ ಇವರಿಬ್ರು ಕಷ್ಟಪಡ್ತಾ ಇದ್ದಾರೆ ಕತ್ಲಲ್ಲಿ ನೋಡಿ ಫ್ರೆಂಡ್ಸ್. ಇವನಿಗೆ ಕರ್ರಗಿರೋ ಹುಡುಗ ಕ್ಯಾಂಡಿ ಕ್ರಶ್ ಆಡ್ತಾ ಇದ್ದಾರೆ. ಯಾವ್ದೋ ಬೇರೆದಂತೆ, ಮತ್ತೆ ಇನ್ಯಾವುದು ಯಾವ್ದು ಬೇರೆ ಗೇಮ್ ಹೇಳ್ತಾರೆ, ಚಾಕ್ಲೇಟ್ ಕ್ರಶಾ? I can provide a description since you mentioned no vocals or lyrics will be involved. Here's the concept for your track. Picture the glimmer of city lights at dusk as smooth beats and mellow chords transport you through winding streets. A silky bassline groove. ಸೊ ಎಂಡ್ ಆಫ್ ದ ಡೇ ಟೈಮ್ ಬಂದು 11:15, 12 ಗಂಟೆ. ಇನ್ನೇನು ಮಲಗ್ತಾ ಇದ್ದೆ, ಬಟ್ ಲಾಗ್ ಮುಗಿಸಿಲ್ಲ ಅಂತ ನೆನಪಾಯಿತು. ಸೊ ಕಣ್ಣೆಲ್ಲ ಉಷ್ಟಾಗಿದೆ, ಮಲ್ಕೋಬೇಕು. ಅಷ್ಟೊಳಗೆ ನೆನಪಾಯಿತು. ಸೊ ಅದಕ್ಕೆ ಈಗ ಲಾಗ್ ಮಾಡೋಕ್ಕೆ ಅಂತ ಬಂದೆ. ಸೊ ಇಲ್ಲಿವರೆಗೂ ಲಾಗ್ನ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇನ್ನೊಂದೇನು ಅಂದರೆ ಅದೇ ಹೇಳಿದ್ನಲ್ಲ, ಲಾಗ್ ಮಾಡೋದು ಕಷ್ಟ. ಫಸ್ಟಿಗೇನೋ ಸ್ಟಾರ್ಟ್ ಮಾಡಿದ್ವಿ, ಬಟ್ ಇವಾಗ ಗೊತ್ತಾಗ್ತಾಯಿದೆ. ಹೆಂಗೆ ಅಂದರೆ ಇನ್ನೂ ಹೋಗ್ತಾ ಗೊತ್ತಾಗುತ್ತೆ ಅನಿಸುತ್ತೆ. ಬಟ್ ಇಲ್ಲಿವರೆಗೂ ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನೆಕ್ಸ್ಟ್ ವೀಕಿಂದ ಡಿಫ್ರೆಂಟ್ ವ್ಲಾಗ್ಸ್ ಬರ್ತದೆ. ವಿಕಿ ಕೊಂಡ ಗುಡ್ ನೈಟ್.